ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶತಕೋಟಿ ನಮಸ್ಕಾರಗಳು. ಹೋದ ವಾರದಲ್ಲಿ ನಡೆದಂಥ ಘಟನೆ ಇದೆಯಲ್ಲ, ಲೋಹಾ ಘಾಟ್ ಮಹಾರಾಷ್ಟ್ರ, ಸುಮಾರು 7 ಮೀಟ್ರ್ಗಳಿಂದ ಒಂದು ಚೇತನ್ ಅಗ್ರವಾಲ್ ಹುಡುಗನ್ನ ಫೋಟೋ ಶೂಟ್ ಮಾಡಬೇಕಂತ ಕರ್ಕೊಂಡೋಗಿ ಮೇಲೆಯಿಂದ ತಳ್ಳಿ ಕೊಲೆ ಮಾಡಿದ್ರಲ್ಲ, ಆ ಕೇಸು ವಿಧಾನ ಪರಿಷತ್ತಲ್ಲಿ ಮಹಾರಾಷ್ಟ್ರ CM ಈ ಕೇಸನ್ನ ಫಾಸ್ಟು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಏನಂದರೆ, ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಕಠಿಣ ಶಿಕ್ಷೆ ಅವ್ರಿಗೆ ಕೊಡಬೇಕು, ಅವ್ರು ಯಾವುದೇ ತಪ್ಪಿಸ್ಕೋಬಾರ್ದು ಅಂತ ಈ ಪಾಕಿಸ್ತಾನದಿಂದ ಬಂದ ಕಸಬ್ಗೆ ಒಬ್ಬ ಕೃತ್ಯಗಳು ನಡೆಸಿದ್ರಲ್ಲ ಬಾಂಬೆನಲ್ಲಿ, ಅವ್ರ ಪರವಾಗಿ ಲಾಯರ್ನ ಇಕ್ಕಿ ಗೆದ್ದು ಅವನಿಗೆ ಶಿಕ್ಷೆ ಕೊಟ್ರಲ್ಲ, ಆ ಲಾಯರ್ನ ಇವ್ರ ಕಡೆ ಇಕ್ಕಿ ಅವರು ಕ್ರಿಮಿನಲ್ ಲಾಯರ್ಗಳು ಅವರು ಇಟ್ಕೊಂಡಿದ್ದಾರೆ. ಅವರು ಕೋಟೇಶ್ಪುರ್ರೆ, ಆ ಅವರು ಇಟ್ಕೊಂಡಿದ್ದಾರೆ. ಏನು ಈ ಚೇತನ್ ಅಗ್ರವಾಲು 700 ಅಡಿಯಿಂದ ಮೇಲೆಯಿಂದ ತಳ್ಳಿ ಜೀವ ಬಿಟ್ಟಂಥ ಆ ಹುಡುಗ ಇದ್ದಾನಲ್ಲ, ಸುಮಾರು ಕೋಟ್ಯಾಂತರ ರೂಪಾಯಿ ಆ ಪ್ಯಾಲೇಸ್ಗೆ ಮದುವೆಗೆ ಕಟ್ಟಿ ಸುಮಾರು 3-4 ಫ್ಲೈಟ್ಗಳು ಬುಕ್ ಮಾಡಿ ಅವ್ರ ಸಂಬಂಧಿಗಳಿಗಾಗ್ಬೋದು, ಅವ್ರ ಸ್ನೇಹಿತರಿಗಾಗ್ಬೋದು, ಕೋಟ್ಯಾಂತರ ರೂಪಾಯಿ ಕಟ್ಟಿ ಫ್ಲೈಟ್ಗಳಿಗೆ ಆ ಪ್ಯಾಲೇಸ್ಗೆ ಬರೋಂಗೆ ಎಲ್ಲ ಬುಕ್ ಮಾಡಿದರು ಪಾಪ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ, ಇನ್ನು ಕೆಲವರು ಲವ್ ಮಾಡ್ತಕ್ಕಂಥವ್ರು, ಇವತ್ತು ನೀವೇನಾದರೂ ಲವ್ ಮಾಡಿಕೊಂಡು ಇನ್ನೊಬ್ಬರನ್ನ ಕಟ್ಕೊಂಡು ಅವನ ಜೊತೆಲಿ ಅಫೇರ್ ಇಟ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೋಬೇಡಿ. ಖಂಡಿತವಾಗ್ಲೂ ನಾನು ಅಂಥವ್ರಿಗೂ ವಿಡಿಯೋ ಮಾಡ್ತಾಯಿದ್ದೀನಿ. ಸಿಕ್ಕಾಕೊಬಿಡ್ತೀರಾ, ಇದು ಮಹಾ ತಪ್ಪು. ಒಬ್ಬರನ್ನ ನಂಬಿಕೊಂಡ್ರೆ ಅವ್ರಿಗೆ ಮೋಸ ಮಾಡಬಾರ್ದು. ಅವನಿಂದ ಇನ್ನೊಬ್ಬರನ್ನ ಕೊಲೆ ಮಾಡ್ತಕ್ಕಂಥ ಕೆಲಸಗಳು ಮಾಡಬಾರ್ದು. ನಿಮ್ಗೇನಾದರೂ ಅವನು ತುಂಬ ಇಷ್ಟ ಆದರೆ ಮನೆಯಲ್ಲಿ ಹೇಳಿ, ಅವನ ಜೊತೆಲಿ ನೀವು ಆ ಆ ಲಿಮಿಟ್ ಇರ್ತಕ್ಕಂಥ ಸ್ಟೇಷನ್ನಲ್ಲಿ ಹೋಗಿ, ಈತನ ನಾನು ಲವ್ ಮಾಡ್ತಾಯಿದ್ದೀನಿ, ಈತನ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಡಿ. ಇನ್ನೊಬ್ಬನ್ನ ಬಲಿ ತಗೊಳ್ಳೋ ಕೆಲಸಗಳು ಮಾಡಬಾರ್ದು. ಇವತ್ತು ಆ ಚೇತನ್ ಅಗ್ರವಾಲ್ ಇದ್ದಾರಲ್ಲ ಪಾಪ, ಅವನ್ನ 700 ಅಡಿಯಿಂದ ನೂಕಿದ ಮೇಲೆ ಅವನು ಒಂದೇ ಸಲ ಸತ್ತೋಗಿಲ್ಲ. ಅಲ್ಲಿಂದ ತಳೆದ ಮೇಲೆ ಅವನ ಪಾಪ ಅಲ್ಲಿಂದ ಬಿದ್ಕೊ ಬಂದು ಆ ಏಟುಗಳು ಬಿದ್ದು, ಆ ಕಣ್ಣುಗಳು ಅದು ಇದು ಮೈಗೆಲ್ಲ ಬಿದ್ದು, ಆ ಕೊಂಬೆಗಳನ್ನೆಲ್ಲ ಅಲ್ಲಿಂದ ಬರೋವಾಗ ಒಂದೇ ಸಲ ಬಿಡಲ್ಲ, ತರ್ಚ್ಕೊಂಡು ಬರ್ತಾನಲ್ಲ, ಅವಾಗ ಅವನು ಹೇಳ್ಕೊತಾನೆ, ಈ ಹುಡುಗಿನ ನಾನು ಮದುವೆ ಆಗಬೇಕಾಗಿದ್ದು, ಈ ಹುಡುಗಿಗ ನಾನು ಅಷ್ಟಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ಪ್ಯಾಲೇಸಲ್ಲಿ ಮದುವೆ ಮಾಡ್ಕೋಬೇಕಂತ ಹೇಳಿದ್ದು, ಈ ಹುಡುಗಿಗೋಸ್ಕರ ನಾನು ಅಷ್ಟೆಲ್ಲ ನಾನು ಕಷ್ಟಪಟ್ಟು ಇದು ಮಾಡ್ದಂತ ಅವನು ಕೊರ್ಗಿ ಅಷ್ಟು ಎಷ್ಟು ಸತ್ತೋಗಿರ್ಬೋದು ಅವನು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವನ್ನೂ ಕೊಂದು ಇವ್ರಿಗೂ ನೆಮ್ಮದಿಲ್ದ್ರೆ ಹಂಗಾಗೋಯ್ತು. ಆ ಚಿಯಾ ಹುಡುಗಿ ಆಗ್ಬೋದು, ಆ ಚೇತನ್ ಆಗ್ಬೋದು, ಈ ಚೇತನ್ ಅಗ್ರವಾಲ್ ಇದ್ದಾರಲ್ಲ, ಅವ್ರ ಕುಟುಂಬ ಸುಮಾರು 600 ಕೋಟಿ ಶ್ರೀಮಂತರು, ಒಡೆಯರು, ಉದ್ಯಮಿ. ಅವ್ರ ತಂದೆ ಪಾಪ ಹಲವಾರು ಕಂಪ್ನಿಗಳು ಏನೋ ಕೆಲಸಗಳೆಲ್ಲ ಮಾಡಿಕೊಂಡು ಇದ್ದಾರೆ. ಇವತ್ತು ಆ ಹುಡುಗಿ ಒಂದು ಪೊಲೀಸು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಎಲ್ಲರಿಗೂ ಒಂಥರ ಭ್ರಮೆ, ಭೀತಿ ಆಗೋಯ್ತು. ಯಾಕಮ್ಮ ಈ ಥರ ನೀನು ಮಾಡಿದೆ, ಮದುವೆ ಆಗಬೇಕಾಗಿತ್ತಲ್ಲ ಆತನ್ನ, 1000 ಕೋಟಿ ರೂಪಾಯಿ ದುಡ್ಡಿದೆ, ಆರಾಮಾಗಿ ನೆಮ್ಮದಿಯಾಗಿ ಇರಬೇಕಾಗಿತ್ತಂತ ಕೇಳಿದ್ದಕ್ಕೆ ಪೊಲೀಸವರು ಆ ಹುಡುಗಿ ಏನು ಹೇಳಿದಂದರೆ, ಸಾರ್ ಇವನಿಗೆ ತಲೆಯಲ್ಲಿ ಕೂದಲಿಲ್ಲ, ವಿಗ್ಗಿದೆ, ಇದೆಲ್ಲ ನನಗೆ ಹೇಳಿಲ್ಲ ಸಾರ್ ಅಂತ ಏನೋ ಕಟ್ಟೆ ಹೇಳಿ ಆ ಹುಡುಗಿ ಬಚಾಕಕ್ಕೆ ನೋಡಿದ್ರು. ಆ ಹುಡುಗ ಇಲ್ಲ ಸಾರ್, ಆ ಹುಡುಗನ ವಿಚಾರಿಸಿದ್ಮೇಲೆ ಅವನು ಅಲ್ಲೆಲ್ಲ ಬಂದು CC ಕ್ಯಾಮ್ರಾಗಳೆಲ್ಲ ಗೊತ್ತಾಗಿ ಸುಮಾರು ಇವರು ಫೋನ್ಗಳಲ್ಲಿ ಒಂದು ಮರ್ಡರ್ ಮಾಡಬೇಕಂದ್ರೆ ಸುಮ್ಮನಲ್ಲ ಸ್ವಾಮಿ, ಸುಮಾರು ಟೈಮ್ಗಳು ತಗೊಂಡು ಎಲ್ಲ ಮಾತಾಡ್ಕೊಂಡೆ ಪ್ಲ್ಯಾನ್ ಮಾಡಿಕೊಂಡೆ ಮಾತಾಡೋದು. ನಾನು ಹೇಳೋದೇನು ಗೊತ್ತಾ, ನೀವೇನೇ ಕೃತ್ಯಗಳು ಮಾಡಿದ್ರೂ ಸಿಕ್ಕಾಕೋಬಿಡ್ತೀರ. ಖಂಡಿತವಾಗಳು 100% ಸತ್ಯ, ಸಿಕ್ಕಾಕೋಬಿಡ್ತೀರ. ತಪ್ಪಿದು, ಒಬ್ಬನ್ನ ಕೊಲೆ ಮಾಡ್ತಕ್ಕಂಥ ತಪ್ಪು. ನೀವೇನೇ ಪ್ಲ್ಯಾನ್ ಮಾಡ್ಕೋಬೋದು. ಈ ಕೇಸ್ ನೋಡ್ಕೊಳ್ಳಿ. ಇವತ್ತು ಆ CI ಏನು ಹೇಳ್ತಾ ಇದ್ದಾರೆ ಅಂದರೆ,
ನಾನು ಆ ಹುಡುಗನ್ನ ತುಂಬ ಇಷ್ಟಪಟ್ಟಿದ್ದೆ, ಚೇತನ್ ಅಂತ ಹುಡುಗನ್ನ. ನನಗೆ ಈ ಹುಡುಗ ಇಷ್ಟ, ಒಪ್ಕೊತೀನಿ. ಪ್ರೀತಿ ಅನ್ನೋದು ಎಲ್ಲರಿಗೂ ಅದು ಸತ್ಯವಾಗಿರಲ್ಲ, ಒಪ್ಕೊತೀನಿ. ಲವ್ ಮಾಡಿದವರು ಕೆಲವರು ಬಿಟ್ಟು ಹೋದವರು ನೋಡಿದ್ದೀರಿ, ಕೆಲವರು ಶಾಶ್ವತವಾಗಿ ಮದುವೆಯಾಗಿ ಸುಖವಾಗಿದ್ದ ಆ ಪ್ರೇಮಿಗಳು ನಾವು ನೋಡಿದ್ದೀರಿ. ಇವತ್ತು ಈ ಹುಡುಗಿ ಲವ್ ಮಾಡಿದಂಥ ಹುಡುಗ ನನಗೆ ಹೇಳ್ಕೊಟ್ಟಿದ್ದು ಅಂತ ಈ ಹುಡುಗಿ, ಅವನು ಈ ಹುಡುಗಿನ ನನಗೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡೋಂಥ ಪ್ಲ್ಯಾನ್ ಮಾಡಿದ್ದ ಅಂತ ಅವರೆಲ್ಲ ಇಬ್ಬರಾಳು ಇವಾಗ ಅವರು ಕಿತ್ಲಾಡ್ಕೊಂಡು ಇದಾಗ್ತಾ ಇದ್ದಾರೆ. ಈ ಹುಡುಗಿ ಅವ್ರ ಮೇಲೆ ಹೇಳೋದು, ಆ ಹುಡುಗಿ ಇವ್ರ ಮೇಲೆ ಹೇಳೋದು. ಪೊಲೀಸು ತನಿಖೆಗಳಲ್ಲಿ ವಿಚಾರಿಸ್ತಾರಲ್ಲ, ಸುಮ್ಮನೆ ಬಿಟ್ಬಿಡಲ್ಲ ಸಮಯ ಪೊಲೀಸವರು. ಇವತ್ತು ಮಹಾರಾಷ್ಟ್ರ ವಿಧಾನ ಪರಿಷತ್ತಲ್ಲಿ ನಡೀತು ಘಟನೆ ಇದು. ಎಲ್ಲ ರಾಜಕಾರಣಿಗಳು CM ಹೇಳಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇದನ್ನು ಕೇಸು ಕನ್ವರ್ಟ್ ಮಾಡಿದ್ರು, ಇದು ಕೇಸನ್ನ ಜಲ್ದಿ ಮುಗಿಸಿ ಅವ್ರಿಗೆ ಇಬ್ಬರಾಳಿಗೂ ಶಿಕ್ಷೆ ಆಗಬೇಕಂತ. ನಾನು ಹೇಳೋದೇನು ಗೊತ್ತಾ, ಅಲ್ಲಿ ಯಾರೂ ಸಾಕ್ಷಿಗಳಿಲ್ಲ, ಕ್ಯಾಮ್ರಾಗಳಿಲ್ಲ. ನಮ್ಮ ಭಾರತದಲ್ಲಿ ಒಂದು ಸಂವಿಧಾನ ಇದೆ, ಅದು ಸಾಕ್ಷಿಗಳ ಮೇಲೆ ಹೋಗುತ್ತೆ. ಇವತ್ತು ಈ ಹುಡುಗಿ ಮಾಡಿರ್ಬೋದು, ಮಾಡದಿರ್ಬೋದು ಗೊತ್ತಿಲ್ಲ. ಈ ಹುಡುಗಿಯವರು ಕೋಟೇಶ್ವರೇ, ಇವರು ಒಳ್ಳೆ ಲಾಯರ್ನೇ ಇಟ್ಟಿದ್ದಾರೆ. ಆ ಮೃತಪಟ್ಟಂಥ ಕೇತನ್ ಅಗರ್ವಾಲ್ ಅವರು ಕೋಟೇಶ್ವರೇ, ಅವರು ಒಳ್ಳೆ ಕ್ರಿಮಿನಲ್ ಲಾಯರ್ನೂ ಇಟ್ಟಿದ್ದಾರೆ. ನಾಳೆ ದಿನ ಏನಾಗುತ್ತೆ ಅಂದರೆ, ಇಲ್ಲ ನಾನು ಫೋಟೋ ಇಡಕ್ಕೆ ಹೋದೆ, ಸ್ವಲ್ಪ ಹಿಂದೆ ಹೋಗಂದೆ, ನಾನು ಹೋಗ್ಬೇಡ ಅಂತ ಹೇಳಿದೆ, ಒಂದು ಸ್ವಲ್ಪ ಏನೋ ಹಿಂದೆ ಹೋಗಿ ಹಂಗೆ ಬಿದ್ದೋಗ್ಬಿಟ್ಟಂತ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಅದೇನು ಹೇಳೋದು. ಇವತ್ತು ಯಾರೇ ಆಗಲಿ ಕೃತ್ಯಗಳೇನಾದರೂ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಸಿಕ್ಕಾಕೋಬಿಡ್ತೀರ. ತಮಾಷೆ ಮಾತುಗಳಲ್ಲ. ಅವನು 7 ಅಡಿಗಳು 100 ಮೀಟ್ರಿಂದ ಆ ತಳ್ಳಿದ ಮೇಲೆ ಅವನು ಅಲ್ಲಿಂದ ಒಂದೇ ಸಲ ಬಿದ್ದೋಗಲ್ಲ. ಅಲ್ಲಿಂದ ಬಿದ್ದು ಆ ತಲೆಗೆ ಏಟಾಗಿ ಇದು ಅವನು ಆ ಮರಗಳು ಏನಾನ ಇದ್ರೆ ಅದನ್ನ ಹಿಡ್ಕೊಂಡು ತರ ಅಂತ ಬಿದ್ಕೊ ಬರ್ತಾನಲ್ಲ, ಖಂಡಿತವಾಗ್ಲೂ ಅನ್ಕೊತಾನೆ, ಈ ಹುಡುಗಿನ ನಾನು ಮದುವೆಯಾಗಿ ಹೋಗ್ಬೇಕಾಗಿದ್ದು, ಕೋಟ್ಯಾಂತರ ರೂಪಾಯಿ ಪ್ಯಾಲೇಸ್ಗೆ ನಾನು ಕಟ್ಟಿ ಈ ಹುಡುಗಿ ಜೊತೆಲೇ ನಾನು ಬಾಳ್ಬೇಕಾಗಿದ್ದು ಅಂತ ಅವನು ಎಷ್ಟು ಕೊರ್ಗಿ ಸತ್ತಿರಬಾರ್ದು. ಇದು ಶಾಪ ಸುಮ್ಮನೆ ಇರಲ್ಲ ಸ್ವಾಮಿ, ತಟ್ಟುತ್ತೆ. 100% ಸತ್ಯ. ಇವತ್ತು ಆ ಚೀಯ ಇದ್ದಾಳಲ್ಲ ಆ ಹುಡುಗಿ ಮಾಡಿದ ತಪ್ಪಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು. ಅಲ್ಲಿ CC ಕ್ಯಾಮ್ರಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಅವರಿಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು. ಆ ಹುಡುಗನಿಗೆ ಒಳ್ಳೆ ನಿರ್ಧಾರ ಬರಬೇಕು ಕೋರ್ಟಿಂದ. ಅವ್ರ ತಂದೆ ತಾಯಿಗೆ ಖುಷಿ ಆಗಬೇಕು, ಬಿಡಪ್ಪ ನನ್ನ ಮಗನಿಗೆ ನ್ಯಾಯ ಸಿಕ್ತಂತ. ಎಷ್ಟೇ ಕೋಟ್ಯಾಂತರ ರೂಪಾಯಿ ಇದ್ರೂ ಒಂದು ಮಾತು ಹೇಳ್ತೀನಿ ಕೇಳಿ, ನೆಮ್ಮದಿ ಇರಬೇಕು. ಮೊದಲು ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ನೆಮ್ಮದಿ ಇರಬೇಕು. ಈ ಹುಡುಗಿ ಏನಾದರೂ ತಪ್ಪು ಮಾಡಿದ್ಲ, ಇಲ್ಲ ಫಸ್ಟೇ ಹೇಳ್ಬೇಕಾಗಿತ್ತಲ್ಲ, ಇಲ್ಲ ನಾನು ಒಬ್ಬ ಹುಡುಗನ್ನ ಲವ್ ಮಾಡ್ತಾಯಿದ್ದೀನಿ, ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟಿದ್ದಿದ್ರೆ ಮುಗ್ದೋಗ್ತಾ ಇತ್ತು. ಈ ಹುಡುಗಿ ಯಾಕೆ ಹೇಳಿಲ್ಲ ಅಂದರೆ, ಬಹುಶಃ ಅವ್ರ ತಂದೆ ತಾಯಿ ಇವರು ಒಟ್ಟಿಗೆ ಸೇರಿ ಇಷ್ಟಪಟ್ಟು ನಿಮ್ಮ ಮಗಳನ್ನ ಕೊಡಿ, ನನ್ನ ಮಗನ ನಿಮ್ಮ ಮಗಳು ಕೊಡ್ತೀರಂತ ಅವರಿಬ್ಬರು ಮಾತಾಡಿಕೊಂಡು ಬೋಸ್ಲೆ ಈ ಹುಡುಗಿ ಅವ್ರ ತಾಯಿ ತಂದೆಗೆ ಹೇಳಿರ್ಬೋದು, ಇಲ್ಲ ಗೊತ್ತಿಲ್ಲ. ಅವರು ಇಲ್ಲಮ್ಮ ಇವನ್ನೇ ಮಾಡ್ಕೊತ ಫೋರ್ಸ್ ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಈ ಥರ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ಹುಡುಗಿ ಒಪ್ಕೋಬೇಕಾಗಿತ್ತಲ್ಲ, ಇಲ್ಲ ನನಗಿಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಹೇಳ್ಬಿಟ್ಟಿದ್ರೆ ಇವತ್ತಿಗಿದು ಕ್ಲೋಸ್ ಆಗಿಬಿಡ್ತಾಯಿತ್ತು. ಇವತ್ತು ಆ ಹುಡುಗಿ ಏನೇನೋ ತಲೆ ಪೊಲೀಸ್ ಅವರು ಇನ್ಕ್ವೈರಿ ಕೇಳಿದ ಮೇಲೆ ಆ ಹುಡುಗಿ ಹೇಳ್ತಕ್ಕಂಥದ್ದು, ಆ ಹುಡುಗನಿಗೆ ಎಷ್ಟು ವಿಗ್ ಹಾಕಿದ್ದಾರೆ, ಕೂದಲಿಲ್ಲ, ನನಗಿಷ್ಟ ಆಗಿಲ್ಲ ಅಂತ. ಮೊದಲೇ ಆ ಹುಡುಗನ ತಂದೆ ತಾಯಿ ಎಲ್ಲ ಹೇಳಿದಾರಂತೆ, ಅವ್ರ ತಾಯಿ ತಂದೆಗೆಲ್ಲ ಹೇಳಿದಾರಂತೆ, ಈ ಹುಡುಗಿ ಹೇಳಿದಾರಂತೆ, ನನ್ನ ಮಗನಿಗೆ ಇಷ್ಟು ಕೂದಲಿಲ್ಲಮ್ಮ, ಅವನಿಗೆ ವಿಗ್ ಹಾಕಿದ್ದಾರೆ. ಅದು ಅವರು ತಂದೆ ಮುಖಾಂತರ ಆಗ್ಬೋದು, ಅವ್ರ ತಾಯಿ ಮುಖಾಂತರ ಆಗ್ಬೋದು, ಅವ್ರ ತಾತ ಮುಖಾಂತರ ಆಗ್ಬೋದು, ಕೆಲವೊಂದು ವಂಶಗಳಿಂದ ಬಂದ್ಬಿಡುತ್ತೆ. ಕೆಲವ್ರ ಕೂದಲಿರುತ್ತೆ, ಇನ್ನು ಕೆಲವ್ರಿಗೆ ಅವ್ರ ಕುಟುಂಬದಿಂದ ಬಂದಿರುತ್ತೆ. ಅದು ದೇವ್ರು ಕೊಟ್ಟಂಥದ್ದು, ಅದನ್ನು ನಾವು ಯಾರು ತಿರ್ಕಾರ್ಸ ಮಾರಬಾರ್ದು, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ನೀನು ಜೈಲಿಗೆ ಹೋದ್ಮೇಲೆ ಈ ಚೇತನ್ ನಿನ್ನ ಲವರ್ ಇರ್ತಾನಲ್ಲ, ಅವನು ಬರ್ತಾನಲ್ಲ, ಅವನು ತಲೆಯಲ್ಲಿ ಎಷ್ಟು ಕೂದಲು ಅಂತ ನೀನು ಎಣಿಸ್ಕೊಂಡು ಕೂತ್ಕೋಬೇಕಷ್ಟೇ. ಇದು 100% ಸತ್ಯ. ಈ ವಿಡಿಯೋ ನಾನು ಮಾಡ್ತಕ್ಕಂಥವ್ರು, ಲವ್ ಮಾಡ್ತಕ್ಕಂಥವ್ರು
ಇದನ್ನು ನೋಡಿಕೊಂಡು ಬೇರೆಯವ್ರು ಈ ಥರಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನಾನು ಇನ್ನೊಬ್ಬನ ಹುಡುಗನ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡಿ. ತಾಯಿ ತಂದೆಗಾಗ್ಬೋದು, ಅವ್ರಿಗಾಗ್ಬೋದು. ಸುಮ್ಮನೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿಕೊಂಡು ಪಾಪ ಅವರು ನಿಮ್ಮ ತಂದೆ ತಾಯಿಗಳಾಗ್ಬೋದು, ಅವ್ರ ತಂದೆ ತಾಯಿಗಳಾಗ್ಬೋದು, ಅವ್ರಿಗೆಷ್ಟು ಮಾನ ಮರ್ಯಾದೆ ಹೋಗುತ್ತೆ ಇಲ್ವಾ? ಇದೊಂದು ಕೇಸು. ಈ ಚಿಯಾ ಮಾಡ್ದಕ್ಕಂಥ ಹುಡುಗಿ ಇವತ್ತು ಆ ಹುಡುಗಿಗೆ 19 ವರ್ಷ ಆಗೈತೋ 20 ವರ್ಷ ಆಗೈತೋ ಗೊತ್ತಿಲ್ಲ. ಬಹುಶಃ ಅವನು ಹೇಳಿರ್ಬೋದು, ಇಲ್ಲ ಈ ಹುಡುಗಿ ಏನಾದರೂ ಮನಸ್ಸು ಚೇಂಜ್ ಮಾಡಿ, ಇಲ್ಲ ನಾನು ಅವನ್ನ ಮಾಡ್ಕೊತೀನಿ, ಇಲ್ಲ ನಾನು ಈ ಥರ ಬ್ಲ್ಯಾಕ್ ಮಾಡಿಬಿಡ್ತೀನಿ, ಈ ಥರ ನನ್ನ ಲವ್ ಮಾಡಿರೋದು ನನ್ನ ಹತ್ರ ಫೋಟೋಗಳೆಲ್ಲೋ ನನ್ನ ಹತ್ರ ನಿನ್ನ ಫೋಟೋಗಳೆಲ್ಲ ಇರೋದು ನನ್ನ ತಪ್ಕೊಂಡಿರಾಗ್ಬೋದು, ಕಿಸ್ಕೊಟ್ಟಿರಾಗ್ಬೋದು, ಎಲ್ಲ ತೋರಿಸ್ಬಿಡ್ತೀನಿ ಅಂತ ಹೇಳಿ ಈ ಹುಡುಗಿನೂ ಭಯ ಪಟ್ಟಿರ್ಬೋದು. ಹೇಳೋಕ್ಕಾಗಲ್ಲ. ಅದು ನೀವು ಫಸ್ಟು ತಿಳ್ಕೋಬೇಕು. ನಿಜವಾದ ಪ್ರೀತಿ ಮಾಡೋದು ಏನು ತಪ್ಪಲ್ಲ ಸ್ವಾಮಿ. ಇನ್ನೊಂದು ಕಡೆ ನೋಡಿದ್ರೂ ತಪ್ಪೇ, ಅದು ಇನ್ನೊಂದು ಕಡೆ ನೋಡಿದ್ರೂ ಒಳ್ಳೆಯದೇ. ಅದು ನಾನು ಹೇಳೋಷ್ಟು ದೊಡ್ಡವನಲ್ಲ, ಅದು ನಿಮ್ಮ ವೈಯಕ್ತಿಕ. ನೀವೇನಾದರೂ ಲವ್ ಮಾಡಿದ್ರೆ ನೀವು ತಂದು ಸಾಕೋದು, ನಾನೇನು ಸಾಕ್ತೀನ ಇಲ್ವಾ? ನಾನು ಹೇಳೋದು ಖಂಡಿತವಾಗಳು ನಿಮಗೇನಾದರೂ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿಬಿಡಿ. ಈ ಥರ ಕೋಟೆಗಳ ಮೇಲೆ ಫೋಟೋ ಶೂಟ್ ಮಾಡಬೇಕಂತ ಕರ್ಕೊಂಡೋಗಿ ಅವನ್ನ ಯಾವ ಥರ ಕೊಲೆ ಮಾಡೋದು ಪ್ಲ್ಯಾನು ನಾವು ಯಾವತ್ತೂ ಸಿಕ್ಕಾಕೋಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡೋಗಿ ನೀವು ಮಾಡಿದ್ರೆ ಸಿಕ್ಕಾಕೋಬಿಡ್ತೀರ. 100% ಇದು ಸತ್ಯ. ಇವತ್ತು ನೀವು ಏನು ಮಾಡಿದ್ರೂ ಖಂಡಿತವಾಗ್ಲೂ ಸಿಕ್ಕೋಗ್ಬಿಡ್ತಾರೆ. ನಾನು ಹೇಳೋದೇನು ಗೊತ್ತಾ, ಈ ಥರ ಕ್ರೈಮ್ಗಳಾಗಬಾರ್ದು. ಈ ಮಲ್ಡ್ರುಗಳು ಮಾಡೋದು ಇನ್ನೊಬ್ಬರನ್ನ ಖಂಡಿತವಾಗ್ಲೂ ತಪ್ಪು. ಏನೋ ಬಿಸಿ ರಕ್ತದಲ್ಲಿ ಮಾಡಿಬಿಡ್ತೀರ. ನೀವು ಒಳಗೆ ಜೈಲಲ್ಲಿ ಹೋಗ್ಬಿಟ್ಟು ಕುತ್ಕೊತಾರೆ ನೋಡಿ, ನೀವೇ ಪಶ್ಚಾತ್ತಾಪ ಪಟ್ಬಿಡ್ತೀರ. ನಾವು ಯಾವತ್ತು ಕೃತ್ಯಗಳು ಅನುಭವಿಸಿಲ್ಲಪ್ಪ, ನಾವು ಹೋಗಿಲ್ಲ. ಹೋಗಿ ಒಳಗಡೆ ಬಂದವರು ಅವ್ರ ಬಗ್ಗೆ ನಾವು ಕೇಳಿದ ಮೇಲೆ ಅವ್ರು ಹೇಳ್ತಕ್ಕಂಥ ಮಾತುಗಳು ನಿಮ್ಮ ಮುಂದ್ಗಡೆ ಕಷ್ಟಗಳು ಹಂಚ್ಕೊತಾ ಇದ್ದೀನಿ. ಅವರು ಹೇಳ್ತಕ್ಕಂಥ ಅಯ್ಯೋ ಬೇಡ ಸ್ವಾಮಿ, ಆ ಜೈಲ್ ಕಥೆನೇ ಬೇಡ ಅಂತಾರೆ. ಕೆಲವ್ರು ಹೇಳ್ಬೋದೇ ಜೈಲಲ್ಲಿ ಹೋಗಿ ಇದ್ದು ಬಿಡ್ಬೋದು ಆರಾಮ ಅಂತ. ತಪ್ಪು ಖಂಡಿತವಾಗ್ಲು. ಯಾರಾದರೂ ನಿಮ್ಮ ಕೆನ್ನೆಗೆ ಒಂದು ಏಟು ಹೊಡೆದ್ಬಿಟ್ರೆ ಏನೋ ತಲೆ ಬಗ್ಸ್ಕೊ ಬಂದ್ಬಿಡಿ, ಆಯಿತು ನಂದೇ ತಪ್ಪಂತ. ತಿರ್ಗಾ ನೀವೇನಾದರೂ ರಿಟರ್ನು ನಿಮ್ಮ ಕೈಲಿ ಹೊಡೆಯೋಕ್ಕಾಗಲ್ಲ ಅಂತಲ್ಲ. ನೀವು ಗಂಡಸ್ರೆ, ನೀವೇನಾದರೂ ಕೈ ಮಾಡಿದ್ರೆ ಅದು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಇದು 100% ಸತ್ಯ. ತಲೆ ಬಗ್ಸ್ಕೊಂಡು ಆಯ್ತಪ್ಪ ನೀನೇ ದೊಡ್ಡವ್, ನಂದೇ ತಪ್ಪಂತ ಬಂದ್ಬಿಡಿ. ಹಂಗೆ ಬಂದವನೇ ನಿಜವಾದ ಅವನು ದೊಡ್ಡವನು. ಇದು 100% ಸತ್ಯ. ಇವತ್ತು ಪಾಪ ಆ ಕೇತನ್ ಅಗ್ರವಾಲು ತಿಳ್ಕೊಂಡ್ರೆ ಅವ್ರ ಕುಟುಂಬ ಪಾಪ ಅವ್ರ ತಂದೆ ತಾಯಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟವ್ರೆ ಪಾಪ. ಕೊರ್ಗಿ ಮಗನಿಲ್ಲ ಅಂತ. ದುಡ್ಡು ಇವತ್ತು 600 ಕೋಟಿ ರೂಪಾಯಿ ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಬಂದುಬಿಟ್ರೆ ಸಾಕು ಅಂತ ಹೇಳ್ತಾವ್ರೆ ಪಾಪ. ಅವ್ರ ತಾಯಿ ತಂದೆ ಅವ್ರ ಕುಟುಂಬ ಏನಾಗ್ಬೋದು. ಈ ಕಡೆ ಆ ಹುಡುಗಿ ಅವ್ರ ತಂದೆ ತಾಯಿ ಆಗ್ಬೋದು, ಅವರು ನರಕ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಆ ಚೇತನ್, ಈ ಚಿಯಾ ಲವರ್ ಇದ್ದಾನಲ್ಲ ಆ ಹುಡುಗ, ಅವ್ರ ತಂದೆ ತಾಯಿ ಗೋಳೇನು. ನೀನು ಯಾಕಪ್ಪ ಹಿಂಗೆ ಮಾಡೋಕ್ಕೋದೆ? ನೀನು ಬುದ್ಧಿ ಮಾತೇಳಿ ನೀನು ಲವ್ ಮಾಡಿದರೆ ಕರ್ಕೊಬಂದು ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ ಅಂತ ಆ ಚೇತನ್ ತಂದೆ ತಾಯಿ ಹೇಳತಕ್ಕಂಥ ಮಾತುಗಳು. ನಾವು ಹೇಳಿದ್ದಿದ್ರೆ ನಿಜವಾಗ್ಲೂ ಸಂತೋಷವಾಗಿ ನಾವೇ ನಿಂತು ಮದುವೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾವ್ರೆ ಪಾಪ. ಇವತ್ತು ಆ ತೀರ್ಕೊಂಡಿರ್ತಕ್ಕಂಥ ಕೇತನ್ ಅಗ್ರವಾಲ್ ಆಗ್ಬೋದು, ಅವ್ರ ಕುಟುಂಬ ಆಗ್ಬೋದು, ಆ ಚಿಯಾ ಕುಟುಂಬ ಆಗ್ಬೋದು, ಅವ್ರ ಲವ್ವರ್ ಚೇತನ್ ಅವ್ರ ಕುಟುಂಬ ಆಗ್ಬೋದು ಅನುಭವಿಸ್ತಾ ಇರ್ತಕ್ಕಂಥದ್ದು ಇದು. ಇವತ್ತು ಪಾಕಿಸ್ತಾನದಲ್ಲಿಂದ ಬಂದು ಕೃತ್ಯಗಳನ್ನು ಎಸಕದಂಥ ಕಸ ಬಿದ್ದನಲ್ಲ, ಅವ್ರಿಗೆ ಶಿಕ್ಷೆ ಕೊಟ್ಟಂಥ ಲಾಯರ್ನ ಇಟ್ಟಿದ್ದಾರೆ. ಯಾರು? ಈ ಕೇತನ್ ಅಗ್ರವಾಲು ಮುರ್ದಾಪಟ್ನಲ್ಲ 700 ಅಡಿಯಿಂದ ಮೇಲೆಯಿಂದ ನೂಕಿದ್ರಲ್ಲ, ಅವರಿಟ್ಟಿದ್ದಾರೆ. ಈ ಹುಡುಗಿಗೆ ಶಿಕ್ಷೆ ಆಗ್ಬೇಕಂತ, ಅವರಿಬ್ಬರಿಗೆ ಶಿಕ್ಷೆ ಆಗ್ಬೇಕಂತ. ಈ ಹುಡುಗಿನೂ ಒಳ್ಳೆಯ ಕ್ರಿಮಿನಲ್ ಲಾಯರ್ನ ಇಟ್ಟಿದ್ದಾರೆ. ಈ ಕೇಸ್ ಎಲ್ಲಿಗೋಗುತ್ತೋ ಗೊತ್ತಿಲ್ಲ. ಖಂಡಿತವಾಗಳು ಕಠಿಣ ಶಿಕ್ಷೆ ಕೊಡಬೇಕು ಅವರಿಬ್ಬರಿಗೂ. ಅವ್ರೇನಾದರೂ ಮಾಡಿದ್ದಿದ್ರೆ. ಅದು ನಾನು ನೋಡಿಲ್ಲ, ನೀವು ನೋಡಿಲ್ಲ.
ತಪ್ಪಿದು ಮಹಾ ತಪ್ಪು. ನೀವು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ಅವ್ರು ಇನ್ನೊಬ್ರು ಯಾರೋ ನೋಡ್ಕೊತಾ ಇದ್ರು ಇಲ್ವಾ? ಆ ಬರ್ತ್ಡೇ ಪಾರ್ಟಿಗಳಲ್ಲಾಗ್ಬೋದು, ಆ ರೀಲ್ಸ್ಗಳಲ್ಲಾಗ್ಬೋದು, ಅಬ್ಬಬ್ಬಬ್ಬಬ್ಬ ಏನು ನಟನೆ ಆ ಚಿಯ್ಯ ಹುಡುಗಿದು. ನೀನಿಲ್ಲ ಅಂತ ನಾನಿಲ್ಲ ಅಂತ ನೀನು ಪೋಸ್ಟ್ ಮಾಡಿಕೊಂಡು ಆ ಪೋಸ್ಟಿಂದನೇ ಅದೆಲ್ಲ ಅಲ್ಲಿಂದ ತನಿಖೆ ಮಾಡ್ಕೊಂಡು ಹೋಗಿದ್ದು. ಆ ಹುಡುಗ ನೋಡಿದ್ರೆ ಅಲ್ಲೆಲ್ಲೋ ಬಿಸಿಲಂತೆ, ಅವ್ನು ಫುಲ್ ಜರ್ಕಿನೋ, ತಲೆಗೆ ಕ್ಯಾಪು, ಮಂಕಿ ಕ್ಯಾಪು, ಹೆಡ್ಫೋನು, ಬಿಸಿಲು ಕಾಲದಲ್ಲಿ ಹೋಗಿ ನೋಡಿ ಆ ಥರ ಸಿಕ್ಕಾಕೊಂಡ. ಪೊಲೀಸ್ ಅವರು ಸುಮ್ಮನೆ ಬಿಡಲ್ಲ ಸ್ವಾಮಿ. ನೀವೇನೇ ಕೃತ್ಯಗಳು ಮಾಡ್ಕೊಂಡೋದ್ರೆ ನಾವು ಸಿಗಲ್ಲ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಕಂಡಿಡ್ದು ಬಿಡ್ತಾರೆ. ಇದು 100% ಸತ್ಯ. ಈ ಥರ ಕೆಲಸಗಳು ಯಾರು ಮಾಡೋಕ್ಕೆ ಹೋಗಬೇಡಿ. ತಂದೆ ತಾಯಿನ, ಅಕ್ಕ ತಂಗಿದ್ರ, ಅಣ್ಣ ತಮ್ಮಿಂದ್ರ ಕೊಲ್ಲೋದು, ಇವತ್ತು ಕೇರ್ಪುರಮ್ಮ ಸೀಗಳ್ಳಿ ನಡೆದಂಥ ಘಟನೆ ನೋಡಿದ್ರೆ ಭಯಂಕರ. ಮಗಳನ್ನೇ ಕೊಂದಂಥ ಪ್ರಿಯಾಂಕಾ, ಆಮೇಲೆ ಆ ಪಿ ಜಿ, ಆ ಕಸ್ತೂರಿ ನಗರ ಒಯಂಬೇರ್ ಲೇಔಟಲ್ಲಿ ಪಿ ಜಿ ಮಾಲೀಕನಕ್ಕಂಥ ಕಟ್ಕರು, ಅವರೆಲ್ಲ ನಮ್ಮ ಕನ್ನಡಿಗರಲ್ಲ, ಪರ ಭಾಷಿಗರು. ಇವತ್ತು ಕೆಟ್ಟ ಹೆಸರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಕನ್ನಡಿಗರು ಅಂತ ಪರ ನ್ಯೂಸ್ ಚಾನೆಲ್ಗಳಾಗ್ಬೋದು, ಅದರದ್ದೊಂದು ವಿಡಿಯೋ ಹಾಕಿದ್ದೀನಿ ನಾನು. ಬೆಂಗಳೂರಲ್ಲಿ ಕ್ರೈಮ್ ಮಾಡ್ತಕ್ಕಂಥವ್ರು, ಪರ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು, ನಮ್ಮ ಕರ್ನಾಟಕದವರು ಇಲ್ಲ ಅಂತಲ್ಲ, ಎಲ್ಲೋ ಒಂದು ವೇರ್ ಅಷ್ಟೇ. ಇವತ್ತು ಬೆಂಗಳೂರಲ್ಲಿ 99% ಪರ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು, 1% ಮಾತ್ರ ನಮ್ಮ ಕನ್ನಡಿಗರು ಅಷ್ಟೇ ಇರೋದು. ಯಾರಾದರೂ ಪರ ರಾಜ್ಯಗಳೇನಾದರೂ ಕ್ರೈಮ್ ಮಾಡಿದ್ರೆ ಅದು ಕೆಟ್ಟ ಹೆಸರು ನಮ್ಮ ಕನ್ನಡಿಗರು. ಕನ್ನಡ ಅಂತ ಹೇಳ್ತಾರೆ. ಅದರದ್ದು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನೀವು. ಇವತ್ತು ಆ ಕೇತನ್ ಅಗ್ರವಾಲ್ ಅವ್ರಿಗೆ ನ್ಯಾಯ ದೊರಕಬೇಕು. ಆ ಮೃತಪಟ್ಟಂಥ ಆ ಚಿಯ್ಯ ಲವರು ಚೇತನ್ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಜೀವ ಅಂತ ಶಿಕ್ಷೆ ಕೊಡಬೇಕು ಅವ್ರಿಗೆ. ಇನ್ಯಾವತ್ತು ಇದನ್ನು ನೋಡ್ಕೊಂಡು ಇನ್ಯಾರು ಮಾತಾಡೋಕ್ಕೆ ಹೋಗ್ಬಾರ್ದು. ಇದು ಏನಾದರೂ ನೋಡಿ, ಇವತ್ತು ನಮ್ಮ ಕಾನೂನು ಹೆಂಗಿದೆ ಅಂದರೆ, ನಾನು ಮಾಡಿಲ್ಲ ಸ್ವಾಮಿ, ಅವ್ರ ಲಾಯರ್ ಇರ್ತಾರೆ, ಇವ್ರ ಲಾಯರ್ ಇರ್ತಾರೆ. ಏನೋ ಅಲ್ಲಿ CC ಕ್ಯಾಮ್ರಾ ಇಲ್ಲ, ಯಾರೂ ಸಾಕ್ಷಿ ಇಲ್ಲ, ಫೋಟೋ ಹಿಡ್ಕೊಳಕ್ಕೆ ಹೋಗಿದ್ದಾರೆ, ಹಿಂದ್ಗಡೆ ಹೋಗಿ ಸ್ಲಿಪ್ಪಾಗಿ ಬಿದ್ದಿದ್ದಾರೆ. ಯಾರು ತಳ್ಳಿದ್ರು ಸ್ವಾಮಿ ಅಂತ ಹೇಳ್ಬೋದು, ಅವ್ರ ಲಾಯರು ಇವ್ರ ಲಾಯರು. ಅದು ಹೇಳೋಕ್ಕಾಗಲ್ಲ. ನಾಳೆ ದಿನ ಅವ್ರ ಫ್ಯಾಮಿಲಿ ಆ ಹುಡುಗಿನ ಅಮೇರಿಕಕ್ಕೆ ಕಳಿಸ್ಬಿಟ್ಟು ಆ ಹುಡುಗಿ ಇನ್ನೊಂದು 2-3 ವರ್ಷ ಅಲ್ಲಿದ್ದು, ಆಮೇಲೆ ನಾನು ಓದಕ್ಕೆ ಹೋಗಿದ್ದೇನೆ ತಿರ್ಗಾ ಬಂದು ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ನೋಡಿದ್ರೆ ನನ್ನ ಈ ಕೇಸಲ್ಲಿ ಸಿಕ್ಕಾಕ್ಸ್ಬೇಕಂದ್ಬಿಟ್ಟು ಹಲವಾರು ಜನಗಳಾಗ್ಬೋದು ಎಷ್ಟು ನನಗೆ ಹಿಂಸೆ ಕೊಟ್ಟರು. ನಾನು ಅಲ್ಲಿ ಅಮೇರಿಕಾಗೆ ಹೋಗ್ಬಿಟ್ಟೆ. ನಾನು ಡಬಲ್ ಡಿಗ್ರಿ ಮಾಡಿಕೊಂಡು IAS ಮಾಡೋಣ ಅಂತ ಹೋದೆ, IPS ಮಾಡೋಣ ಅಂತ ಹೋದೆ. ಇವಾಗ ನೀವು ಮುಂದ್ಗಡೆ ಬಂದಿದ್ದೀನಿ. ನನ್ನ ಎಷ್ಟೋ ಈ ಕೇಸಲ್ಲಿ ಶಿಕ್ಷೆ ಕೊಡಬೇಕಂತ ಹಲವರು ನನಗಾಗದಿರ್ತಕ್ಕಂಥವ್ರು ಎಲ್ಲ ಮಾಡಿದ್ರು. ನಾನು ಎಷ್ಟು ಇಷ್ಟಪಟ್ಟಿದ್ದೆ ಆ ಕೇತನ್ ಅಗ್ರವಾಲ್ ಅಂತ. ಇದೆಲ್ಲ ನನ್ನ ಸಿಕ್ಕಾಕ್ಸ್ಬೇಕಂತ ನಮ್ಮ ತಂದೆ ವಿರೋಧಿಗಳು ಮಾಡ್ತಕ್ಕಂಥವ್ರು. ನಾವು ತುಂಬ ಉದ್ಯಮ ಇರ್ತಕ್ಕಂಥವ್ರು ನಮ್ಮ ತಂದೆ. ಆ ದುಶ್ಮನ ನನ್ನ ಮೇಲೆ ಇಟ್ಟು ಯಾವುದನ್ನ ಸಿಕ್ಕಾಕ್ಸ್ಬೇಕಂತ ನೋಡಿದ್ರಂತ ಡ್ರಾಮಾ ಮಾಡ್ಬೋದು ಆ ಹುಡುಗಿ. ಆಮೇಲೆ ಆ ಹುಡುಗರು ಗೊತ್ತಲ್ಲ, ನಮ್ಮ ಹುಡುಗರು ಅಯ್ಯೋ ನೀನು ಅಂತ ಅವ್ರು ಪಾಲ ಮಾಡಿಕೊಂಡು ಅದೆಲ್ಲ ಮರ್ತು ಬಿಡ್ತಾರೆ. ಅಷ್ಟೇ ಆಗೋದು, ಇನ್ನೇನಿಲ್ಲ. ಆಮೇಲೆ ತಿರ್ಗಾ ಬಂದು ಆ ಹುಡುಗಿ ಈ ಚೇತನ್ ಇದ್ದಾನಲ್ಲ, ಇವನು ಮದುವೆ ಆಗಲ್ಲ, ಇನ್ನೊಬ್ಬನ್ನ ಲವ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ನಡೆಯೋದು. ಇವತ್ತು ನಾನು ಹೇಳ್ತಕ್ಕಂಥದ್ದು, ನೀವೇನಾದರೂ ಲವ್ ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ಮೇಲೆ ಮೊದಲೇ ನಿಮ್ಮ ತಂದೆ ತಾಯಿಗೆ ತಿಳಿಸಿ. ಅವ್ರಿಗೇನಾದರೂ ಇಷ್ಟ ಇಲ್ಲಾಂದರೂ ಹೇಳಿ. ಇಲ್ಲಾಂದರೆ ನೀವು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ಈ ಥರ ಹೇಳಿ, ನಾನು ಈ ಹುಡುಗನ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಮನೇಲಿ ವಿರೋಧ ಮಾಡ್ತಾಯಿದ್ದಾರೆ ಅಂತ ತಿಳಿಸಿ. ಸುಮ್ಮನೆ ಇನ್ನೊಬ್ಬನ್ನ 700 ಅಡಿಯಿಂದ ತಳ್ಳಿ ಅವನ್ನ ಕೊಲ್ಲಬಾರ್ದು. ಯಾರೇ ಆಗಲಿ ಪಾಪ, ಅವನು 700 ಅಡಿ ಆ ಕೋಟೆ, ಆ ಮಹಾರಾಷ್ಟ್ರ ಕೋಟೆ, ಅಲ್ಲಿಂದ ತಳ್ಳಿದ ಮೇಲೆ ಅವನು ಹಿಂಗೆ ತಳ್ಳುತ್ತಾರಲ್ಲ, ಅವನು ಏನು ಅಂದ್ಕೊಂಡಿರ್ಬಾರ್ದು. ಅವನು ಬೀಳ್ತಾನ ನೋಡಿ, ಪಟ ಅಂತ ಒಂದೇ ಸಲ ಹೋಗಲ್ಲ ಪ್ರಾಣ. ಆ ಮರಗಳು, ಕೊಂಬೆಗಳು, ಆ ಕಲ್ಲುಗಳು ಎಲ್ಲ ತಗಲ್ದ ಮೇಲೆ ಅಯ್ಯೋ ಈ ಹುಡುಗಿನ ನಾನು ಮದುವೆ ಆಗಕ್ಕೆ ಹೋಗ್ಬೇಕಾಗಿದ್ದು, ಪ್ಯಾಲೇಸ್ಗೆ ಇಷ್ಟು ಕೋಟ್ಯಾಂತರ ರೂಪಾಯಿ ಕಟ್ಟಿದ್ದೆ, ಇಷ್ಟು ಫ್ಲೈಟ್ಗಳು ಬುಕ್ ಮಾಡಿದೆ, 40 ರೂಮ್ಗಳು ಬುಕ್ ಮಾಡಿದೆ ಗೆಸ್ಟ್ಗಳಿಗೆ ಅಂತ ಅವನು ಕೊರ್ಗಿ ಸತ್ತೋಗಿರ್ತಾನೆ ಪಾಪ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಇವ್ರಿಗೂ ಒಳ್ಳೆ ಶಿಕ್ಷೆ ಆಗಲಿ.
ಅದೇ ಹೇಳೋದು ನಾನು. ಈ ಥರ ಘಟನೆಗಳು ಇನ್ಯಾವತ್ತೂ ನಡಿಬಾರ್ದು. ಇದು ಒಂದು ಎಕ್ಸಾಂಪಲ್ಲು. ಲವ್ ಮಾಡ್ದಕ್ಕಂಥವ್ರಿಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ. ಜೈ ಕರ್ನಾಟಕ. ಐ ಲವ್ ಯು ಬೆಂಗಳೂರು. ಓಕೆ ಬಾಯ್.